ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂತಂದರೆ ನಾನು ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರೆಲ್ಲ UGCET 2024 ಸ್ಟೂಡೆಂಟ್ ನೋಡ್ತಾ ಇದ್ರು ಆ್ಯಂಡ್ ಎನಿ ಕೋರ್ಸಸ್, ಓಕೆ, ಇಂಜಿನಿಯರಿಂಗ್ ಆದರೂ ಮಾಡಿರಿ, ನೀವು ನರ್ಸಿಂಗ್ ಆದರೂ ಮಾಡಿರಿ, ಮತ್ತು ಬೇರೆ ಯಾವುದಾದ್ರೂ ಕೋರ್ಸ್ ಮಾಡಿರಿ, ನಿಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ಸ್ಕಾಲರ್ಶಿಪ್ ಎಲ್ಲರೂ ಕೂಡ ನೀಡಿರುವಂತಕ್ಕಂಥದ್ದು. ಆ ಸ್ಕಾಲರ್ಶಿಪ್ ಎಷ್ಟು ಬರ್ತದೆ ಆ್ಯಂಡ್ ಯಾವ್ಯಾವ ಕ್ಯಾಸ್ಟ್ಗೆ ಎಷ್ಟು ಬರ್ತದೆ ಆ್ಯಂಡ್ ಗೌರ್ಮೆಂಟ್ ಕಾಲೇಜ್ಗೆ ಎಷ್ಟು, ಪ್ರೈವೇಟ್ ಕಾಲೇಜ್ಗೆ ಎಷ್ಟು, ಇದನ್ನೆಲ್ಲನೂ ಕೂಡ ಮಾತಾಡ್ತೀನಿ. ಸರಿ, ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿತ್ತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಈ ರೀತಿ ಇಂಪಾರ್ಟೆಂಟ್, ಯಾಕಂದರೆ ಸ್ಕಾಲರ್ಶಿಪ್ ಬಗ್ಗೆ ಎಲ್ಲರೂ ಕೂಡ ಅಪ್ಡೇಟ್ ಮಾಡ್ತಾರೆ, ಬಟ್ ಇನ್ ಫುಲ್ ಡೆಪ್ತ್ ಅಂತಂದರೆ ಡೀಟೇಲ್ಸ್ ಆಗಿಬಿಟ್ಟು ವಿತ್ ಪ್ರೂಫ್ ಕೂಡ ತೋರಿಸ್ಕೊಂಡು ನಾನು ನಿಮಗೆ ಈ ವಿಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ಒಂದು ಐಡಿಯಾ ಇರಲ್ಲ. ಓಕೆ, ನಾಳೆ ಅಡ್ಮಿಷನ್ ಮಾಡಿಸ್ಬಿಡ್ತಾರ, ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಬಟ್ ಸ್ಕಾಲರ್ಶಿಪ್ ಅನ್ನೋದು ಬರ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ SSB ಸ್ಕಾಲರ್ಶಿಪ್ ಮೇಲೆ ಭಾಳಷ್ಟು ಜನ ಡಿಪೆಂಡ್ ಆಗಿರ್ತಾರೆ. ಓಕೆ, ಅಂದರೆ ಅದ್ರ ಮೇಲೆ ಭಾಳಷ್ಟು ಜನ ಅವಲಂಬನೆ ಆಗಿರ್ತಾರೆ. ಸೊ ಅವ್ರಿಗೆ ಸ್ಕಾಲರ್ಶಿಪ್ ಬರದೇ ಹೋದರೆ, ಓಕೆ, ಸೊ ಹಂಗಾಗ್ಬಿಟ್ಟು ಒಂದು ಐಡಿಯಾ ಹೇಳ್ತೀನಿ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಏನೋ ಅಂತಂದು. ಓಕೆ, SSB ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಂಜಿನಿಯರ್ಗಳಂತಂದರೆ. ಖಂಡಿತ ಬರುತ್ತೆ. ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ, ಖಂಡಿತ ಬರ್ತದ. ಯಾವಾಗ ಬರುತ್ತೆ ಏನು ಎಲ್ಲನೂ ಕೂಡ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೋಡಿರಿ, ಯಾರೆಲ್ಲ ನಾನು ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ, ಆಮೇಲೆ BS ನರ್ಸಿಂಗ್ ಅವ್ರ ಬಗ್ಗೆ ಕೂಡ ಮಾತಾಡ್ತೀನಿ, ಆಮೇಲೆ ಎಲ್ಲನೂ ಕೂಡ ಮಾತಾಡ್ತೀನಿ. ಓಕೆ, ಇವಾಗ ಸರಿ ನೋಡ್ರಪ್ಪ, ಇವಾಗ ನೀವು ಇಂಜಿನಿಯರಿಂಗ್ ಕೋರ್ಸಸ್ ಯಾವುದಾದ್ರೂ ಕೋರ್ಸ್ ಮಾಡ್ಕೊರಿ. ನಿಮ್ಗೆ ಆಳೆ ಫೀಸ್ ಗೊತ್ತಿದೆ, ಲೈಕ್ ಎಷ್ಟಿದೆ, 1,07,000 ಅಥವಾ 1,00,000, ಈಗ 15,000 ಮಾಡಿದ್ದಾರೆ. ಓಕೆ, 1,15,000 ಕೂಡ ನಿಮ್ಗೆ ಪ್ರೈವೇಟ್ ಕಾಲೇಜಲ್ಲಿದೆ. ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ನಿಮ್ಗೆ ಎಷ್ಟು ಸಿಗುತ್ತದೆ? 45,000, 46,000, 48,000 ಕೂಡ ಇದೆ. ಓಕೆ, ಆ್ಯಂಡ್ ಕಾಲೇಜ್ಗೆ ಹೋಗಿದ ಮೇಲೆ ಮತ್ತೆ 10,000 ಇಸ್ಕೊಂತಾರೆ ಅಂತ ಗೊತ್ತು. ಅದರಲ್ಲಿ ಕೂಡ SC ST ಸ್ಟೂಡೆಂಟ್ಸ್ಗೆ ಎಷ್ಟಿದೆ? 750 ಅಂತ ಬರ್ತದೆ. ಓಕೆ, 750 ತೋರಿಸ್ತಾರೆ. ಬಟ್ ಅಷ್ಟೇನಾ ಅಂತಂದು ಹೇಳಿದೆ, ಅಷ್ಟೇನಾ ಅಂತಂದು ಖಂಡಿತ ಅಷ್ಟೇ ಇರಲ್ಲ. ಮತ್ತೆ ಸ್ಕಾಲರ್ಶಿಪ್ ಮೇಲೆ ನಿಮ್ಮದು ದುಡ್ಡು ಇಸ್ಕೊಂತಾರೆ ಅಂತ ಹೇಳಿದೆ. ಓಕೆ, SC ST ಸ್ಟೂಡೆಂಟ್ಸ್ ಹಂಗಾರೆ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅದನ್ನು ಕೂಡ ಮಾತಾಡ್ತೀನಿ. ಆ್ಯಂಡ್ ಫಸ್ಟ್ ನಾನು ಇವಾಗ ನೋಡಿರಿ, ಈ ಒಂದು ಸ್ಟೂಡೆಂಟ್ಸ್ ಕಾಣಿಸ್ತಿದೆ ನೋಡಿರಿ, ಇವನು ಏನು ಮಾಡಿದಾನಪ್ಪ ಅಂದರೆ ಇಂಜಿನಿಯರ್ ಬಗ್ಗೆ ಮಾತಾಡ್ತೀನಿ ಅಂತಿದ್ದಾನೆ. ಫಸ್ಟು ಕಂಪ್ಯೂಟರ್ ಸೈನ್ಸಸ್ ಇಂಜಿನಿಯರಿಂಗ್. ಓಕೆ, ಕಂಪ್ಯೂಟರ್ ಸೈನ್ಸಸ್ ಇಂಜಿನಿಯರಿಂಗ್ ಮಾಡಿದಾನ. ಇವನು ಕೂಡ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಿದೆ, ಅಂತಂದರೆ ಏಡೆಡ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಇವನು ಫೀಸ್ ಎಷ್ಟು ಕಟ್ಟಿದ್ದಾನೆ ಅಂತಂದರೆ 1,00,000. ನಿಮಗೆ 1,07,000 ಮಾಡಿದಾರಲ್ಲ, ಅವ್ರಿಗೆ 1,05,000 ಆಯಿತು. 1,05,000 ಮತ್ತು ಕಾಲೇಜಲ್ಲಿ ಎಕ್ಸ್ಟ್ರಾ 10,000 ಇಸ್ಕೊಂಡ್ರು, 1,15,000 ಕಟ್ಟಿದ್ದಾನೆ ಅನ್ಕೋರಿ. ಇವನಿಗೆ ಫೀಸ್ ಎಷ್ಟು ಬರುತ್ತೆ ಜನರಲ್ ಕ್ಯಾಟಗರಿ ಅಂತ ಹೇಳಿದೆ ನಾನು. ಜನರಲ್ ಕ್ಯಾಟಗರಿ ಆದವರು 1,05,000 ಕೂಡ ಒಮ್ಮೆಲೆ ಕಟ್ಟಬೇಕು. ಅಡ್ಮಿಷನ್ಗೆ ಹೋಗೋಕ್ಕಿಂತ ಮುಂಚೆ 1,05,000 ಎಲ್ಲನೂ ಕಟ್ಟಿದ್ರೆ ಮಾತ್ರ ಅಡ್ಮಿಷನ್ ಆರ್ಡರ್ ಅನ್ನೋದು ಒಂದು ಜನರೇಟ್ ಆಗುತ್ತೆ. ಓಕೆ, ಈ ಒಂದು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅನ್ನೋದು ನೋಡಿದರೆ, ಇವನು ಹೇಳಿದಾನೆ ಫಸ್ಟ್ ಆಫ್ ಆಲ್ ಜನರಲ್ ಕ್ಯಾಟಗರಿ ಅಂತ ಹೇಳಿದೆ. ಅವ್ರಿಗೆ ಅಂದರೆ ಜನರಲ್ ಕ್ಯಾಟಗರಿ ಅಂತ ತಿಳ್ಕೊಬೇಕು. ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದನೇ ಅವ್ನಿಗೆ ಏನಾಗಬೇಕು, ಅಮೌಂಟ್ ಬರಬೇಕು. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ತೋರಿಸ್ತಿದ್ದೀನಿ ವಿತ್ತು, ಕಾಣಿಸ್ತೀವಿ ನೋಡ್ರಿ, 22,700. ಯಾರೆಲ್ಲ ನೀವು ಇಂಜಿನಿಯರಿಂಗ್ ಮಾಡ್ತಿದ್ರೋ ಜನರಲ್ ಕ್ಯಾಟಗರಿ ಆಗಿದ್ರೆ ನಿಮಗೆ ಟ್ಯೂಷನ್ ಫೀಸ್ ಏನು ಕಟ್ಟಿರ್ತೀರ ನೋಡ್ರಿ, ಅದ್ರದ್ದು ಅಷ್ಟೇ ಏನಪ್ಪ ಅಂದ್ರೆ 22,700 ಕಾಣಿಸ್ತಿದೆ ನೋಡ್ರಿ, ಅದಷ್ಟೇ ಬರ್ತದ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಇರ್ತಾರ, ರೈತ ವಿದ್ಯಾನಿಧಿ ಅಂತ ಇರ್ತಾರ. ಅಂತಂದರೆ ಕೆಲವೊಂದಿಷ್ಟು ರೈತ ವಿದ್ಯಾನಿಧಿ ಸದ್ಯಕ್ಕಂತರೂ ಕ್ಲೋಸ್ ಮಾಡಿದರೆ ಯಾವುದೇ ರೀತಿ ಸ್ಕಾಲರ್ಶಿಪ್ ಬರ್ತಿಲ್ಲ. ಮೊದಲಿತ್ತು ಅಂದರೆ 2 ವರ್ಷದಿಂದ ಇತ್ತು, ಇವಾಗ ಬರ್ತಿಲ್ಲ. ನಾನು ಯಾಕೆ ಏನೇನು ಪ್ರೆಸೆಂಟ್ ಇದೆ ಪ್ರೆಸೆಂಟ್ ಏನಿದೆ ಅದನ್ನಷ್ಟೇ ಹೇಳ್ತಿದ್ದೀನಿ. ಇವಾಗ ಸದ್ಯಕ್ಕಂತರೂ ಟ್ಯೂಷನ್ ಫೀಸ್ ಅಂತ ಅಷ್ಟೇ ಕೊಡ್ತಿದ್ದಾರೆ. ಮೀನ್ಸ್ ಅದೇನು ಕಾಣಿಸ್ತಿದೆ ನೋಡ್ರಿ, 22,700 ಏನು ಕಾಣಿಸ್ತಿದೆ. ಬ್ಯಾಕ್ವರ್ಡ್ ವೆಲ್ಫೇರ್ ಅವ್ರು ಅಷ್ಟೇ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಕೊಡ್ತಾ ಇದ್ದಾರೆ. ಇದು ಜನರಲ್ ಕ್ಯಾಟಗರಿದವ್ರಿಗೆ ಮಾತ್ರ. ಎಷ್ಟು? 22,700 ಐತೆ. ಓಕೆ, ಇವಾಗ ಒಂದಂತರ ಅರ್ಥ ಆಯಿತು. ಜನರಲ್ ಕ್ಯಾಟಗರಿದವರು ಇಂಜಿನಿಯರಿಂಗ್ ಯಾರಾದರೂ ಮಾಡಿದರೆ 22,700 ಅಂತೂ ಕನ್ಫರ್ಮ್ ಆಗಿ ಬರುತ್ತೆ. ನಾವಾದ್ರೂ ಫೀಸ್ ಎಷ್ಟು ಕಟ್ಟಿರ್ತಾರ? 1,15,000 ಕಟ್ಟಿರ್ತಾರ, ಅಥವಾ 1,05,000 ಅಂತ ಮಿನಿಮಮ್ ಕಟ್ಟಿರ್ತಾರ. ಅದನ್ನು ನೆನ್ಪಿಟ್ಕೋಬೇಕು. ಓಕೆ, ಇವಾಗ ಏನಪ್ಪ ಅಂತಂದರೆ ಒಬ್ರದಾಯಿತು ಅಂತಂದರೆ ಇಂಜಿನಿಯರಿಂಗ್ದಲ್ಲಿ ಪ್ರೈವೇಟ್ ಕಾಲೇಜ್ ಸಿಕ್ಕದ, ಪ್ರೈವೇಟ್ ಸಿಕ್ಕರು ಇಷ್ಟೇ, ಗೌರ್ಮೆಂಟ್ ಕಾಲೇಜ್ ಸಿಕ್ಕರು ಇಷ್ಟೇ. ಜನರಲ್ ಕ್ಯಾಟಗರಿದವ್ರಿಗಂತೂ 22,700 ಬರುತ್ತೆ. ಇಷ್ಟು ಹೇಳಿದ್ದೀನಿ. ಆ್ಯಂಡ್ ಈಗ ಪ್ರೈವೇಟ್ ಕಾಲೇಜಲ್ಲಿ SC ST ಸ್ಟೂಡೆಂಟ್ಸ್ ಆದರೆ ಎಷ್ಟು ಬರುತ್ತೆ ಇವತ್ತು ತೋರಿಸ್ತೀನಿ ನಾನು ನಿಮಗೆ. ಈ ಒಂದು ಸ್ಟೂಡೆಂಟ್ಸು ಅದೇ ಕಾಲೇಜ್, ಓಕೆ, ಅದೇ ಈಗ ಹೇಳಿದ್ನಲ್ಲ ಅದೇ ಕಾಲೇಜ್, ಅವನು ಕೂಡ ಕಂಪ್ಯೂಟರ್ ಸೈನ್ಸಸ್ ಆ್ಯಂಡ್ ಇಂಜಿನಿಯರಿಂಗ್ ಮಾಡಿದಾನ. ಇವನು ಸ್ಕಾಲರ್ಶಿಪ್ ಮಾಡೋದಂತಂದರೆ 2 ರೀತಿ ಅಂತದಲ್ಲಿ ಬರ್ತಾಯಿದೆ. ಓಕೆ, ಕಾಣಿಸ್ತಿದೆ ನಿಮಗೆ. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಎಷ್ಟು ಸ್ಟೂಡೆಂಟ್ಸ್ ಅಂತಂದರೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಅವ್ರಿಗೆ ಏನು ಬರ್ತದೆ ಅಂದರೆ 5,500. ಓಕೆ, ಇನ್ನೊಂದು 82,845 ಅಂತಂದರೆ SC ST ಸ್ಟೂಡೆಂಟ್ಸ್ ಹೇಳಿದೆ ನಾನು. ನೀವು 750 ರೂಪಾಯಿ ಈಗ ಕಟ್ತೀರಾ. ಓಕೆ, ಇವಾಗ ಏನು ಮಾಡ್ತಾರೆ, 750 ರೂಪಾಯಿ ಕಟ್ತೀರಾ. ಬಟ್ ಮುಂದೆ ಸ್ಕಾಲರ್ಶಿಪ್ ಬಂದಾಗ ಎಲ್ಲನೂ ಕೂಡ ಕಾಲೇಜ್ ಕಟ್ಟಬೇಕು. ಇವಾಗ ಏನು ಕಾಣಿಸ್ತಿದೆ ನೋಡ್ರಿ, ಇದು 82,500 ಅಂತ ಇದೆಯಾ, ಎಲ್ಲನೂ ಕೂಡ ಕಾಲೇಜ್ ಇಸ್ಕೊತಾರೆ. ಅಂದರೆ ನಿಮ್ಮದು ಕೂಡ ಅಲ್ಲಿಗೆ ಬಂತಲ್ವಾ ಫೀಸ್ ಕೂಡ. ಸೊ ಅಷ್ಟು ಅರ್ಥ ಮಾಡ್ಕೋಬೇಕು. ನಿಮ್ಗೆ 750 ರೂಪಾಯಿ ಕೊಟ್ಟು ಸೀಟ್ ಓದಿಸ್ತಿದ್ದಾರೆ ಅಂತಂದರೆ ಮುಂದೆ ಸ್ಕಾಲರ್ಶಿಪ್ ಕಿತ್ಕೋತಿದ್ದಾರೆ ಅಂತ ಅರ್ಥ. ಓಕೆ, ಇದು ಒಂದೊಂದು ಕ್ಲಾರಿಟಿ ಆಯಿತು. ಅಂತಂದರೆ ಇದು ಸೇಮ್. ಓಕೆ, ನಿಮ್ಮ ಕೇಸ್ ಗೌರ್ಮೆಂಟ್ ಕಾಲೇಜ್ ಆಗಿದ್ರು ಕೂಡ SC ಸ್ಟೂಡೆಂಟ್ಗೆ ಇಷ್ಟೇ ಬರುತ್ತೆ. ಬಟ್ ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಆದರೆ ಎಷ್ಟು ದುಡ್ಡು ಕಟ್ತೀರಾ ಗೊತ್ತಿದೆ ನಿಮಗೆ, 45,000 ಕಟ್ತಾರೆ. ಬಟ್ ರಿಮೈನಿಂಗ್ ನಿಮಗೆ. ಓಕೆ, ಬೆಟರ್ ಏನಪ್ಪ ಅಂದರೆ ಗೌರ್ಮೆಂಟ್ ಕಾಲೇಜಿಗೆ ಹಚ್ಚಿದ್ರೆ ನಿಮ್ಗೆ ದುಡ್ಡು ಉಳಿಯುತ್ತೆ. ಬಟ್ ಮುಂದೆ ಫ್ಯೂಚರ್ ಬಗ್ಗೆ ಕೂಡ ಮಾತಾಡಬೇಕಲ್ವಾ, ಹೌದಲ್ವಾ? ಮುಂದೆ ಫ್ಯೂಚರ್ ಬಗ್ಗೆ ಕೂಡ ಮಾತಾಡಬೇಕು. ಬಟ್ ನೀವು ಪ್ರೈವೇಟ್ ಕಾಲೇಜ್ ಸಿಕ್ಕಾಗ ಯಾರೆಲ್ಲ ಚೆನ್ನಾಗಿರೋ ಟಾಪ್ ಕಾಲೇಜಸ್ ಒಳಗೆ SC ST ಸ್ಟೂಡೆಂಟ್ಸ್ಗೆ ಸೀಟ್ ಸಿಕ್ಕರೆ ಅವರಂತ ಅದೃಷ್ಟವಂತರು ಇರಲ್ಲ. ಯಾಕಂತಂದರೆ ಫೀಸ್ ಕೂಡ 750 ರೂಪಾಯಿ ಕಟ್ತಾರೆ, ರಿಮೈನಿಂಗ್ ಸ್ಕಾಲರ್ಶಿಪ್ಪಲ್ಲಿ ಇಸ್ಕೊತಾರೆ.
ಬಟ್ ಕಾಲೇಜ್ ಚೆನ್ನಾಗಿರ್ತದೆ. ಬಟ್ ಗೌರ್ಮೆಂಟ್ ಕಾಲೇಜ್ ಎಸ್ ಸಿ ಸ್ಟೂಡೆಂಟ್ ಸಿಗುತ್ತೆ ಸೀಟು, ಫೀಸ್ ಕಡಿಮೆ ಇರುತ್ತೆ ಆ್ಯಂಡ್ 40,000 ರೂಪಾಯಿ ನಿಮ್ಗೆ ಉಳಿತು. ಓಕೆ, ಸ್ಕಾಲರ್ಶಿಪ್ಪಲ್ಲಿ 45,000 ಇಸ್ಕೊಂಡ್ರು ಕೂಡ ರಿಮೈನಿಂಗ್ ದುಡ್ಡು ಉಳಿಯುತ್ತೆ. ಬಟ್ ಮುಂದೆ ಫ್ಯೂಚರ್ ಬಗ್ಗೆ ಇದನ್ನು ಕೂಡ ಮಾತಾಡ್ಬೇಕಲ್ವ. ಸೊ ಹಂಗಾಗ್ಬಿಟ್ಟು ಇದಿಷ್ಟು ಅರ್ಥ ಆಯ್ತು ಅನ್ಕೊಂತೀನಿ. ಇಂಜಿನಿಯರಿಂಗ್ದೊಳಗೆ ನೀವೇನಾದರೂ ಎಸ್ ಸಿ ಸ್ಟೂಡೆಂಟ್ ಆಗಿತ್ತಂತಂದರೆ ನಿಮ್ಗೆಲ್ಲರೂ ಕೂಡ 750 ರೂಪಾಯಿ ಕಟ್ತಾರೆ. ರಿಮೈನಿಂಗ್ ಎಲ್ಲರೂ ಕೂಡ ಸ್ಕಾಲರ್ಶಿಪ್ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, 82,000 5,000 ಅಂತಂದು ಅಂದರೆ ಟೋಟಲ್ ಒಂದು 87-88,000 ಆಯಿತು. ಓಕೆ, ಎಲ್ಲನೂ ಕೂಡ ಏನು ಮಾಡ್ತಾರೆ ಅಂತಂದರೆ ಎಲ್ಲನೂ ಕೂಡ ಕಾಲೇಜ್ ಇಸ್ಕೊತಾರೆ ಇದನ್ನು. ಆ್ಯಂಡ್ ಕ್ಯಾಟಗರಿದವ್ರಿಗೂ ಕೂಡ ಹೇಳಿದೆ ನಾನು ಅಂತಂದರೆ ಒ ಬಿ ಸಿ ಎಲ್ಲರೂ ಇರ್ತಾರೆ. ಒ ಬಿ ಸಿ ಸ್ಟೂಡೆಂಟ್ ಅಂತ ಕರಿತೀವಿ ನಾವು, ಅಂದರೆ 2A 3B ಎಲ್ಲರೂ ಇರ್ತೀವಿ ನೋಡ್ರಿ. ಅವ್ರೆಲ್ಲರೂ ಕೂಡ ನಿಮಗೆ 22,700 ಅಂದ್ರೆ ಫಿಕ್ಸ್ ಬರುತ್ತೆ. 22,700 ಅಂದ್ರೆ ಫಿಕ್ಸ್. ಓಕೆ, ರಿಮೈನಿಂಗ್ ಬೇರೆ ಬೇರೆ ಇರ್ತವೆ ಅದರಲ್ಲಿ ಅಂದರೆ ಲೇಬರ್ ಕಾರ್ಡು ಅದೆಲ್ಲ ಬೇರೆ ಬೇರೆ. ಬಟ್ ಟ್ಯೂಷನ್ ಫೀಸ್ ಅಂತಂದು 22,700 ರೂಪಾಯಿ ಅಂತಂದು ಸ್ಕಾಲರ್ಶಿಪ್ ಮುಖಾಂತರ ಕೊಡ್ತಾರೆ. ಅದನ್ನು ಕೂಡ ನೀವು ಅಂದರೆ ಮೊದಲೇ 1,05,000 ಕಟ್ಟಿರ್ತಾರೆ, ಅದನ್ನೇ ಕಾಲೇಜ್ ಕೊಡುವಂತಿಲ್ಲ. ಅದು 22,700 ನಿಮಗೆ ಅದಂಗೆ. ಬಟ್ 1 ಲಕ್ಷ ಕಟ್ಟಿರ್ತಾರೆ, ಅದು ನೆನ್ಪಿಟ್ಕೋಬೇಕು. ಓಕೆ, ಇದು ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಿದೆ. ಇದೇ ರೀತಿ ಬೇರೆ ಒಂದು ಕೋರ್ಸಸ್ ಬಗ್ಗೆ ಮಾತಾಡೋದಂದ್ರೆ ಲೈಕ್ BS ನರ್ಸಿಂಗ್ ಮಾಡಿದ್ರಪ್ಪ, BS ನರ್ಸಿಂಗ್ ಮಾಡಿದರೆ ನಿಮ್ಗೆ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ. ಓಕೆ, ಒಂದು ಹೇಳ್ತೀನಿ ನಾನು, BS ನರ್ಸಿಂಗ್ ಸ್ಕಾಲರ್ಶಿಪ್ ಮಾಡೋರು ನಿಮಗೆ RGHS ಅಫಿಲೇಟೆಡ್ ಆಗಿರುವಂಥದ್ದು ಕಾಲೇಜಸ್ಗೆ ಮಾತ್ರ ಸ್ಕಾಲರ್ಶಿಪ್ ಬರ್ತದೆ. ಆ್ಯಂಡ್ ಇನ್ನೊಂದು ಮತ್ತೆ ಮೊದಲು ಫಸ್ಟ್ ಆಫ್ ಆಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ಮ್ಯಾನೇಜ್ಮೆಂಟ್ ಸೀಟ್ ಅವ್ರಿಗೆ ಸ್ಕಾಲರ್ಶಿಪ್ ಬರ್ತದೆ ಅಂತಂದು ಖಂಡಿತ ಬರಲ್ಲ. ಯಾರೆಲ್ಲ ಮ್ಯಾನೇಜ್ಮೆಂಟ್ ಸೀಟ್ ಆಗಲೇ ಅಡ್ಮಿಷನ್ ಮಾಡಿಸಿರ್ತೀರೋ ಅವ್ರಿಗೆ ಸ್ಕಾಲರ್ಶಿಪ್ ಬರಲ್ಲ. ಓಕೆ, ಈ BS ನರ್ಸಿಂಗ್ ಅವ್ರು ಹೇಳಿದೆ ನಾನು, RGHSಗೆ ಅಫಿಲೇಟೆಡ್ ಆಗಿರುವಂಥ ಕಾಲೇಜಸ್ಗೆ ಮಾತ್ರ ಸ್ಕಾಲರ್ಶಿಪ್ ಬರ್ತದೆ ಅಂತಂದು. ಲೈಕ್ ಯಾಕಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಅಲ್ಲಿ RGHS ಕಡೆಯಿಂದ ಬರಬೇಕು ಆ್ಯಂಡ್ ಅದ್ರ ಅಪ್ರೂವ್ಡ್ ಆಗಿರಬೇಕು. ಅದಾದ ತಕ್ಷಣ ನಿಮಗೆ ದುಡ್ಡು ಎಷ್ಟು ಬರ್ತಪ್ಪ ಅಂತಂದ್ರೆ, ಎಕ್ಸಾಂಪಲ್ ಹೇಳೋದಂದ್ರೆ ಈಗ 2 years ಬ್ಯಾಕ್ ಏನಿತ್ತದಂದರೆ ರೈತ ವಿದ್ಯಾನಿಧಿನೂ ಬರ್ತಿತ್ತು, ಟ್ಯೂಷನ್ ಫೀಸು ಬರ್ತಿತ್ತು, ಲೇಬರ್ ಕಾರ್ಡ್ ಯಾರು ಇರ್ತಿದ್ರು ಅವ್ರಿಗೂ ಕೂಡ ಬರ್ತಿತ್ತು. ಟೋಟಲ್ ನಮ್ಮ ಸ್ಟೂಡೆಂಟ್ಸ್ ಹೇಳಿದ್ದೀನಿ ನಾನು 15,000 ರೂಪಾಯಿ ಫೀಸ್ ಕಟ್ತಿದ್ರು ಕಾಲೇಜಿಗೆ ಗೌರ್ಮೆಂಟು. ಬಟ್ ಟ್ಯೂಷನ್ ಫೀಸ್ ಅಂತ ಹೇಳ್ಬಿಟ್ಟು ಅಥವಾ ಫೀಸ್ ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ ನಾವು, ಅದನ್ನೇ. ಓಕೆ, ಫೀಸ್ ಕನ್ಸಿಸ್ಟೆನ್ಸಿ ಮತ್ತು ರೈತ ವಿದ್ಯಾನಿಧಿ ಎರಡೂ ಸೇರಿಬಿಟ್ಟೆ ಒಂದು 13-14 ಸಾವಿರ ಆಗ್ತಿತ್ತು. ಅಂದರೆ ನಾವು ಕಟ್ಟಿರ್ತಂಥ ದುಡ್ಡು ಫೀಸ್ ಅದರಲ್ಲೇ ಬರ್ತಿತ್ತು. ರಿಮೈನಿಂಗ್ ಲೇಬರ್ ಕಾರ್ಡು 40,000. ಓಕೆ, 40,000 ಗಟ್ಟಲೆ ನಮ್ಮ ಹುಡುಗರು ಎಲ್ಲರೂ ಕೂಡ ಸ್ಕಾಲರ್ಶಿಪ್ ಬಂದಿದ್ದಾವೆ. ಬಟ್ ಇವಾಗ ಬರ್ತಿಲ್ಲ, ಲೇಬರ್ ಕಾರ್ಡ್ ಅಂತೂ ಬರ್ತಿಲ್ಲ. ಬಟ್ ಅದನ್ನು ಕೂಡ ಬಂದರೂ ಕೂಡ ಎಷ್ಟಿದೆ, 10,000 ಇದೆ. ಅದು ಬರ್ತನೋ ಗ್ಯಾರಂಟಿ ಕೂಡ ಇಲ್ಲ. ರೈತ ವಿದ್ಯಾನಿಧಿ ಗ್ಯಾರಂಟಿ ಇಲ್ಲ. ಮಿನಿಮಮ್ BS ನರ್ಸಿಂಗ್ದವ್ರು ಮಾಡಿದವ್ರಿಗೆ 4,500 ಬರ್ತದೆ ನೋಡ್ರಪ್ಪ. ಸದ್ಯಕ್ಕೆ ಈಗ ಅಟ್ ಪ್ರೆಸೆಂಟ್ ಇರೋದು ಹೇಳ್ತಿದ್ದೀನಿ, 4,500 ಬರುತ್ತೆ BS ನರ್ಸಿಂಗ್ದವ್ರು ಮಾಡಿದವ್ರಿಗೆ. ನೀವು ಗೌರ್ಮೆಂಟ್ ಸೀಟೇ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕರೂ ಇಷ್ಟೇ, ಗೌರ್ಮೆಂಟ್ ಸೀಟು ಇನ್ನು ಗೌರ್ಮೆಂಟ್ ಕಾಲೇಜ್ ಒಳಗೆ ಸೀಟ್ ಸಿಕ್ಕರೂ ಇಷ್ಟೇ, ನಿಮಗೆ ಸದ್ಯಕ್ಕೆ ಬರೋದು 4,500. ಸದ್ಯಕ್ಕೆ ಇರೋದಂತೂ ಎಷ್ಟೇ ಸ್ಕಾಲರ್ಶಿಪ್. ದುಡ್ಡು ಜಾಸ್ತಿ ಬರೋದು ಯಾರಪ್ಪ ಅಂದರೆ ಈಗ 4,500 ನಮ್ಗೆ ಏನು ಬರುತ್ತೆ ನೋಡ್ರಿ, ಅದು ನಮಗೆ ಯಾಕಂದರೆ ಫೀಸ್ ಕಡಿಮೆ ಇರ್ತವೆ. ಸೊ ಹಂಗಾಗಿಬಿಟ್ಟು ಬಟ್ ಇಂಜಿನಿಯರ್ ಮಾಡಿದವ್ರಿಗೆ 1 ಲಕ್ಷ ಇರುತ್ತೆ. ಸೊ ಹಂಗಾಗಿಬಿಟ್ಟು ಅವ್ರಿಗೆ 22,700 ಇದೆ. ಸೊ ಇದೇ ರೀತಿ ಅಂತಂದರೆ ನಾವು ಹಾಕಿರ್ತಕ್ಕಂಥದ್ದು ಫೀಸ್ಗೆ ಆಫ್ ಇಲ್ಲೇ ಬರ್ಬೇಕಂತ ಅರ್ಥ. ಇಟ್ ಮೀನ್ಸ್ ಏನಪ್ಪ ಅಂತಂದರೆ ಅದು 4,500 ಏನಕ್ಕೆ ಬರ್ತಂತಂದರೆ ಗೌರ್ಮೆಂಟ್ ಕಾಲೇಜ್ಗೆ ಯೂನಿವರ್ಸಿಟಿ ಫೀಸ್ ಎಷ್ಟು ಇರುತ್ತಪ್ಪ ಅಂತಂದರೆ 9,000 ಇರ್ತದೆ. ಅದಕ್ಕೆ 8,500 ಇರ್ತದೆ. ಬಟ್ ಅದ್ರಲ್ಲಿ ಆ ಫೀಸ್ ಬಂದುಬಿಡುತ್ತಲ್ವ. ಸೊ ಅದೇ ರೀತಿ ಇಂಜಿನಿಯರಿಂಗ್ದವ್ರಿಗೂ ಕೂಡ 22,700 ಏನಕ್ಕೆ ಬರ್ತಂತಂದರೆ ಗೌರ್ಮೆಂಟ್ ಕಾಲೇಜ್ ಇರೋದು 46,000. ಓಕೆ, ಅದ್ರದ್ದು ಆ ಫೀಸ್ ಕೊಟ್ಟಂಗೆ ಆಗುತ್ತಂತ. ಓಕೆ, ಯಾವುದೇ ಒಂದು ಕೋರ್ಸ್ ತೊಗೋರಿ, ಬೇರೆ ಬೇರೆ ಕೋರ್ಸಸ್ ಕೂಡ ಇರ್ತಾರ, ನಿಮ್ಮ ಫೀಸ್ಗೆ ಅದು ಆಫ್ ಫೀಸ್ ಸ್ಕಾಲರ್ಶಿಪ್ ಮುಖಾಂತರ ಬರ್ತದೆ. ಲೈಕ್ 1 ಲಕ್ಷ ನೀವೇನಾದರೂ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಾನು ಬೇರೆ ಕೋರ್ಸ್ ಬಗ್ಗೆ ಅಷ್ಟೊಂದು ಫೀಸ್ ಬಗ್ಗೆ ಮಾಹಿತಿ ಇಲ್ಲ. ಬೇಕಾದ್ರೆ ನಾನು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೇದಲ್ಲಿ ಬಿಟ್ಟಿದ್ರೆ ಬೇಕಾದ್ರೂ ನೋಡ್ಕೋರಿ. ಯಾಕಂದರೆ ಇಲ್ಲಿ ರಿಯಾಲಿಟಿನೇ ಬೇರೆ ಇರ್ತದೆ ಫೀಸ್. ಓಕೆ, ಇಲ್ಲಿ ಕೇದಲ್ಲಿ ಕೊಡೋದೇ ಒಂದು, ರಿಯಾಲಿಟಿನೇ ಬೇರೆ ಇರ್ತದೆ. ಅಲ್ಲಿ ಇಸ್ಕೊಳ್ಳುವಂಥ ಫೀಸಲ್ಲಿ ನಿಮ್ಗೆ ಅರ್ಧ ಎಷ್ಟಾಗುತ್ತೆ ಅಂದರೆ ಸ್ಕಾಲರ್ಶಿಪ್ ಮುಖಾಂತರ ಬರ್ತದೆ ನೋಡ್ರಪ್ಪ. ಇದು ಮಾತ್ರ ಹೇಳ್ಬಲ್ಲ ಎಲ್ಲ ಕೋರ್ಸಸ್ಗೂ. ಸರಿ, ಇದಿಷ್ಟು ಇಂಜಿನಿಯರಿಂಗ್ ಮತ್ತು BS ನರ್ಸಿಂಗ್ದವ್ರಿಗಂತೂ ಸ್ವಲ್ಪ ಕಂಪ್ಲೀಟಾಗಿ ಅರ್ಥ ಆಯ್ತು ಅನ್ಕೊತೀನಿ. ಸರಿ, ಇದೇ ರೀತಿ ಏನಾದರೂ ನಿಮಗೆ ಅಪ್ಡೇಟ್ಗಳು ಬೇಕಂತಂದರೆ ನಾನೇನು ಕೇಳ್ಕೊಳ್ಳಲ್ಲ, ಫ್ರೀಯಾಗಿ. ಓಕೆ, ಇಷ್ಟೆಲ್ಲ ಕೂಡ ಹಾಕ್ಸ್ಕೊಂಡು ವಿತ್ ಎಲ್ಲನೂ ಕೂಡ ಪ್ರೂಫ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಯಾರಿಗೆಲ್ಲ ಗೊತ್ತಿತ್ತು ನಿಮಗೆ ಎಷ್ಟು ಸ್ಟೂಡೆಂಟ್ಸ್ಗೆ ಇಷ್ಟೆಲ್ಲ ದುಡ್ಡು ಬರುತ್ತೆ, ಇದನ್ನೆಲ್ಲ ಕೂಡ ದುಡ್ಡು ನಮ್ಮ ಹತ್ರ ಕೈಯಲ್ಲಿ ಇರಲ್ಲ, ಎಲ್ಲ ಕೂಡ ಕಾಲೇಜಿಗೆ ಕಟ್ತಾರೆ ಅಂತ ಗೊತ್ತಿತ್ವಾ? ಇಲ್ಲಲ್ವಾ? ಸೊ ಇಂಥವೆಲ್ಲ ಹೇಳ್ತಿರ್ತೀವಿ ಅಂತಂದರೆ ಒಂದೇ ಒಂದು ಹೋಗುವಾಗ ಒಂದು ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ ಆ್ಯಂಡ್ ಒಂದು ಲೈಕ್ ಕೂಡ ಕೊಡ್ಕೊಂಬಿಡ್ರಿ. ಸಾಧ್ಯ ಆದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ. ಇದು ನೋಡಪ್ಪ ರಿಯಾಲಿಟಿ, ನಮ್ಮ ಸ್ಕಾಲರ್ಶಿಪ್ ಬರೋದು ಅಂತಂದು ಹೇಳ್ರಿ. ಸರಿನಾ? ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹ್ಯಾವ್ ಅ ನೆಕ್ಸ್ಟ್ ಡೇ. ಬಾಯ್.